ಶಿರಾನಗರದ ಶ್ರೀ ವಿದ್ಯಾಗಣಪತಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿರಾ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನ ಎಸ್ಕೆ ರಾಮಚಂದ್ರ ಗುಪ್ತಾ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರದ ಸದಸ್ಯರಿಗೆ ರಂಗೋಲಿ ಸ್ಪರ್ಧೆ ಹಾಗೂ ಪುಷ್ಪಗುಚ್ಛ ಸ್ಪರ್ಧೆ ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಜ್ಞಾನ ವಿಕಾಸ ಕೇಂದ್ರಕ್ಕೆ ಸೇರಿ ಸಾಧನೆಗೈದ ಸಾಧಕ ಮಹಿಳೆಯರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ತುಮಕೂರು 2 ನಿಕಟಪೂರ್ವ ಅಧ್ಯಕ್ಷರಾದ ಎಸ್ಕೆ ರಾಮಚಂದ್ರ ಗುಪ್ತಾ, ಮಾಜಿ ನಗರಸಭಾ ಅಧ್ಯಕ್ಷೆ ಪೂಜಾ ಪೆದ್ದರಾಜು, ಪಿಎಸ್ಐ ರೇಣುಕಾ ಯಾದವ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ತಜ್ಞರಾದ ಡಾಕ್ಟರ್ ಕೆ ಭಾರತಿ ನಟರಾಜ್, ತಾಲೂಕಿನ ಯೋಜನಾಧಿಕಾರಿಗಳಾದ ಸದಾಶಿವಗೌಡ, ಜನಜಾಗೃತಿ ಸದಸ್ಯರಾದ ನಾಗರಾಜ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಮಮತಾ, ಮೇಲ್ವಿಚಾರಕರಾದ ಶ್ರೇಣಿಯ ಎಲ್ಲಾ ಸಿಬ್ಬಂದಿಗಳು ಹಾಗೂ ಸೇವಾ ಪ್ರತಿನಿಧಿಗಳು, ಗ್ರಾಮ ಮಟ್ಟದ ಗ್ರಾಹಕ ಸೇವಾದಾರರು, ತಾಲೂಕಿನ ಜ್ಞಾನ ವಿಕಾಸ ಕೇಂದ್ರದ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿದ ರಾಷ್ಟ್ರ ಸೇವಾ ಸಮಿತಿ ಸದಸ್ಯರಾದ ಸೌಜನ್ಯ ಮಧು, ಹೆಣ್ಣು ಮಕ್ಕಳು ಆರ್ಥಿಕ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು, ತಮ್ಮ ಆದಾಯಕ್ಕೆ ತಕ್ಕಂತೆ ಖರ್ಚು ವೆಚ್ಚಗಳನ್ನ ನಿಭಾಯಿಸುವುದನ್ನ ರೂಢಿಸಿಕೊಳ್ಳಿ, ಆಸೆ ಮತ್ತು ಅಗತ್ಯತೆಗಳನ್ನ ಅರಿತು ಜೀವಿಸಬೇಕು, ಹೆಣ್ಣು ಮಕ್ಕಳು ಕುಟುಂಬದ ಆಶಾಕಿರಣ, ಕುಟುಂಬದ ಭದ್ರ ಬುನಾದಿ, ಜೊತೆಗೆ ಸದೃಢ ಕುಟುಂಬ ನಿರ್ಮಾಣದಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಅತ್ಯಂತ ಮಹತ್ವವಾದುದು ಎಂದು ತಿಳಿಸಿದರು. ಮೋಸ್ಟ್ ವಾಂಟೆಡ್ ನಮ್ಮ ಬ್ರಿಟಿಷರು ಬರ್ತಾರೆ, ಅವರು ಕೂಡ 100 ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನ ಆಳ್ವಿಕೆ ಮಾಡ್ತಾರೆ. ಒಡೆದು ಆಳುವ ನೀತಿಯನ್ನ ಅನುಸರಿಸ್ಬಿಟ್ಟು ನಮ್ಮಲ್ಲಿರೋ ವೀಕ್ನೆಸ್ ನ ಎನ್ಕ್ಯಾಶ್ ಮಾಡಿಕೊಂಡು ನಮ್ಮನ್ನ ಆಳ್ವಿಕೆ ಮಾಡ್ತಾರೆ. ಇದೆಲ್ಲ ಒತ್ತಡಗಳನ್ನು ಅನುಭವಿಸಿರ್ತಕ್ಕಂಥ ನಮ್ಮ ಭಾರತ 1835ರಲ್ಲಿ ಮೆಕಾಲೆ, ಲಾರ್ಡ್ ಮೆಕಾಲೆ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ. ಅವ್ರ ಬಗ್ಗೆ ಇಲ್ಲಿರೋ ಕೆಲವರಿಗೆ ಗೊತ್ತಿರ್ಬೋದು ಯಾರು ಈ ಮೆಕಾಲೆ ಅಂತ. ಅವನು ಬ್ರಿಟಿಷ್ ಅಧಿಕಾರಿ, ಕಾನೂನು ತಜ್ಞ ಮತ್ತೆ ರಾಜಕೀಯ ವ್ಯಕ್ತಿ. ಅವನು ಬಂದ್ಬಿಟ್ಟು ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಆಗಿರ್ತಕ್ಕಂಥ ಈ ಎಜುಕೇಶನ್ ಸಿಸ್ಟಮ್ ಏನಿದೆ ಅದನ್ನ ಬುಡಮೇಲು ಮಾಡುವಂತ ಕೆಲಸವನ್ನ ಮಾಡ್ತಾನೆ. ನಮ್ಮಲ್ಲಿ ಗುರುಕುಲ ಪದ್ಧತಿ ಇತ್ತು. ಆ ಗುರುಕುಲ ಪದ್ಧತಿಯಲ್ಲಿ ಏನೆಲ್ಲ ಹೇಳ್ಕೊಡ್ತಾ ಇದ್ರಪ್ಪ ಅಂತಂದ್ರೆ ಸ್ಕಿಲ್, ಈಗೇನು ಎಲ್ಲ ಸ್ಕಿಲ್ ಓರಿಯೆಂಟೆಡ್ ಆಗಿ ನಮಗೆ ಕಲಿಸ್ತಾ ಇಲ್ಲ, ಬರೀ ಥಿಯರಿ ಹೇಳ್ಕೊಡ್ತಾರೆ, ಅದರಿಂದ ನಾವು ಸರ್ವೈವ್ ಆಗ್ತಾ ಇಲ್ಲ ಅಂತ ತುಂಬಾ ಧೋರಣೆಗಳಿದೆ. ಸೊ ಆ ಗುರುಕುಲ ಪದ್ಧತಿಯಲ್ಲಿ ಅವರವರ ಟ್ಯಾಲೆಂಟ್ಗೆ ತಕ್ಕ ಹಾಗೆ ಸ್ಕಿಲ್ ಓರಿಯೆಂಟೆಡ್ ಆಗಿ ಶಿಕ್ಷಣವನ್ನು ಕೊಡ್ತಾ ಇದ್ರು. ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳ್ಕೊಡ್ತಾ ಇದ್ರು, ಕುಟುಂಬಗಳ ಬಗ್ಗೆ ಹೇಳ್ಕೊಡ್ತಾ ಇದ್ರು, ಗುರು ಹಿರಿಯರ ಒಂದು ಪ್ರಾಮುಖ್ಯತೆಯ ಬಗ್ಗೆ ಹೇಳ್ಕೊಡ್ತಾ ಇದ್ರು, ಹೇಗೆ ಸಂಗಡತೆಯನ್ನ ಮಕ್ಕಳು ಬೆಳೆಸ್ಕೋಬೇಕು, ಆ ಥರದ್ದೆಲ್ಲ ವಿಚಾರಗಳನ್ನ ಕಲಿಸುವಂಥದ್ದು ಶಿಕ್ಷಣ ಅಂತ ನಾವು ಕರಿತಾ ಇದ್ವಿ ಮೊದಲು. ಈಗ ಅದೆಲ್ಲ ಬರೀ ಶೈಕ್ಷಣಿಕ, ಬರೀ ಸಿಲೆಬಸ್ಸಿಗೆ ಮಾತ್ರ ಸೀಮಿತ ಆಗಿದೆ ಶಿಕ್ಷಣ ಅಂತಂದ್ರೆ ನಾವು ಅಷ್ಟನ್ನ ನೋಡೋದು. ಅನೇಕ ಶಿಕ್ಷಣ ಕ್ರಾಂತಿಯನ್ನು ತರ್ತಾನೆ. ನಮ್ಮ ಈ ಗುರುಕುಲ ಪದ್ಧತಿ ಎಲ್ಲ ನಾಶ ಆಗುತ್ತೆ. ಅವರು ಒಂದು ಪಾಶ್ಚಿಮಾತ್ಯ ಶಿಕ್ಷಣದ ಒಂದು ರೂಪುರೇಷೆಯನ್ನ ಮಾಡಿಬಿಟ್ಟು ಅನೇಕ ನೀತಿಗಳನ್ನ ಜಾರಿಗೆ ತರ್ತಾನೆ, ಏನೆಲ್ಲ ಮಾಡ್ತಾರೆ. ಕೊನೆಗೆ ಅವನು ನಮ್ಮ ದೇಶ ಬಿಟ್ಟೋಗ್ಬೇಕಾದ್ರೆ ಒಂದು ವಿಚಾರವನ್ನ ಹೇಳೋಗ್ತಾನೆ, ನಾವ್ ಏನೇನೆಲ್ಲ ಮಾಡಿದ್ವಿ, ನಿಮ್ಮ ಸಂಸ್ಕೃತಿಯ ಮೇಲೆ ಅನೇಕ ದಾಳಿಗಳನ್ನ ಮಾಡಿದ್ವಿ, ಆದ್ರೆ ನಮ್ಮ ಕೈಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಆಗಿರ್ತಕ್ಕಂತಹ ಕುಟುಂಬ ಪದ್ಧತಿ ಅಂತ ಏನಿದೆ ನಮ್ದು, ಅದನ್ನ ನನ್ನ ಕೈ ಡೆಸ್ಟ್ರಾಯ್ ಮಾಡೋಕ್ಕಾಗ್ಲಿಲ್ಲ, ಅದನ್ನ ನನಗೆ ನಾಶ ಮಾಡೋಕ್ಕಾಗ್ಲಿಲ್ಲ. ನಿಮ್ಮ ಮನಸ್ಥಿತಿ ಇದೆಯಲ್ಲ, ಅಪ್ಪ ಅಮ್ಮ ಅಣ್ಣ ತಂಗಿ, ಇವ್ರು ನಮ್ಮ ಮಾವ, ಇವ್ರು ನಮ್ಮ ಅತ್ತೆ, ನಾವು ನೈಟ್ ಆಯ್ತು ಊಟ ಮಾಡ್ಬೇಕು, ನಾವೇನೋ ಆಯ್ತು ಟೈಮ್ ಆಯ್ತು ಪೂಜೆ ಮಾಡ್ಬೇಕು, ಇನ್ನೇನೋ ಇದೆಯಲ್ಲ ನಮ್ಮ ಒಂದು ಕುಟುಂಬದಲ್ಲಿ ನಮ್ದೇ ಆದಂತ ಸಿಸ್ಟಮ್ ಇದೆಯಲ್ಲ, ಅದನ್ನ ನನ್ನ ಕೈಲಿ ನಾಶ ಮಾಡೋಕ್ಕಾಗ್ಲಿಲ್ಲ ಅಂತ. ನಮ್ಮ ಆತ್ಮೋದ್ಧಾರವನ್ನ ಮಾಡಿಕೊಳ್ಳೋದಕ್ಕೆ ಕಂಡುಕೊಂಡ ಮಾರ್ಗಗಳು ಅನೇಕ ಇವೆ. ಅದರಲ್ಲಿ ಯೋಗನೂ ಒಂದು. ಯೋಗದ ಉದ್ದೇಶ ಮುಕ್ತಿ ನೀಡುವುದು. ಎಲ್ಲರಿಗೂ ಬೇಕಲ್ವ ಮುಕ್ತಿ? ಆ ಮುಕ್ತಿಯನ್ನು ಹೊಂದಬೇಕು ಅಂತಲೇ ನಾವು ಯೋಗ ಮಾರ್ಗಕ್ಕೆ ಹೋಗಬೇಕು. ಈಗಿನ ನಮ್ಮ ಜೀವನ ಕ್ರಮ ಯಂತ್ರದಂತೆ ಇದೆ ಅಲ್ವಾ? ನಾವೆಲ್ಲದಕ್ಕೂ ಏನು ಉಪಯೋಗಿಸ್ತೀವಿ? ಒಂದು ಕಾರ ರುಬ್ಬೋಕ್ಕೂ ಮಿಷನ್ನು, ಯಂತ್ರ, ಬಟ್ಟೆ ಒಗೆಯೋಕ್ಕೂ ಮಿಷನ್ನು,
ನಾವೇನೂ ನಮ್ಮ ಶರೀರಕ್ಕೆ ಶ್ರಮ ಕೊಡ್ತಾ ಇಲ್ಲ ಅಲ್ವಾ? ಹೌದು ಅಂತೀವ? ಕರೆಂಟ್ ಇಲ್ಲ ಅಂದರೆ ಅವತ್ತು ರುಬ್ಬಿರೋ ಸಾರಿಲ್ಲ ಅಲ್ವಾ? ಹಾಂ, ಎಲ್ಲನೂ ಯಂತ್ರಕ್ಕೆನೇ ಮೊರೆ ಹೋಗಿ ನಮ್ಮ ಶರೀರವನ್ನು ಶ್ರಮಕ್ಕೆ ಇಡ್ತಾ ಇಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಪ್ರತಿ ಸಮಾಜದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಒಂದಿಷ್ಟು ಸಹಕಾರ ಕೊಡುವಂಥ ಮನೋಭಾವನೆಯನ್ನು ಇಟ್ಕೊಂಡು ನಿಮಗೆ ಡೈರೆಕ್ಟ್ ಇದರಿಂದ ಉಪಯೋಗ ಆದರೆ ಇನ್ನಿಷ್ಟೋ ಜನರಿಗೆ ಅದು ಇಂಡೈರೆಕ್ಟ್ ಆಗಿ ಉಪಯೋಗವಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬರ್ತಾ ಇದೆ. ಸಂಸ್ಥೆ ಏನು ಮಾಡಿತ್ತು ಅಂತ ಹೇಳೋದಕ್ಕಿಂತಲೂ ಪೂಜ್ಯ ಹೆಗಡೆಯವರಂಥ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಬೇಕಾದಂಥ ಎಷ್ಟೋ ಕಾರ್ಯಕ್ರಮಗಳನ್ನು ಭಾಳ ಉತ್ತಮವಾಗಿ ಇವತ್ತು ನಮಗೆ ತಂದು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಬಲೀಕರಣ ಅಂತ ಹೇಳಿದರೆ ಹಣಕಾಸು ಸ್ಥಿರತೆ ಅಲ್ಲ, ಅಥವಾ ಇನ್ನೊಂದು ವರ್ಡ್ ಇದೆ, ನಾವು ಪುರುಷರಿಗೆ ಸಮಾನವಾಗಿ ಬೆಳಿಬೇಕು ಅಂತ ಹೇಳುವಂಥದ್ದು. ಬಹುಶಃ ಈಗಿನ ಸಮಾಜದಲ್ಲಿ ಪುರುಷ ಮತ್ತು ಮಹಿಳೆ ಬೇರೆ ಅನ್ನುವಂಥ ಹಂತವೇ ಇಲ್ಲ. ಯಂತ್ರಮಾಯತ್ತು ವಚಂತೆ ರವಂತೆ ತತ್ರ ದೇವತಾ ಅಂತ ಒಂದು ನುಡಿ ಕೇಳಿದ್ದೀವಿ. ಎಲ್ಲಿ ಹೆಣ್ಣು ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳು ನಡೆಸ್ತಾರೆ. ನಮ್ಮ ಭಾರತ ಸಾಂಸ್ಕೃತಿಕವಾಗಿ ಹಾಗೂ ಸಂಸ್ಕಾರಕ್ಕೆ ತುಂಬ ಹೆಸರುವಾಸಿ. ಬಹುಶಃ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲೇ ಹೆಣ್ಣಿಗೊಂದು ಮಹತ್ವವಾದ ಸ್ಥಾನವನ್ನು ನೀಡಿದೆ ಅಂತ ಹೇಳಬಹುದು. ನಾವು ಇತಿಹಾಸದಲ್ಲಿ ನೋಡಿದರೆ ಅನೇಕ ಮಹಿಳೆಯರು ಪುರುಷರ ಸಮಾನವಾಗಿ ಪುರುಷರಿಗಿಂತ ಜಾಸ್ತಿನೇ ಅಂತ ಹೇಳ್ಬೋದು. ಇದರಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿ ತಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಮೀನವತಿಯಾದ ಝಾನ್ಸಿ ಲಕ್ಷ್ಮೀಬಾಯಿ, ಒನಕೆಯವರ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಗಗನಯಾತ್ರಿಯಾದ ಸುನೀತಾ ವಿಲಿಯಮ್ಸ್, ಇಂದಿನ ಇಂದಿರಾ ಗಾಂಧಿ, ಪ್ರತಿಭಾ ಪಾಟೀಲ್, ಈಗಿನ ದ್ರೌಪದಿ ಮುರ್ಮು, ಮುಖ್ಯಮಂತ್ರಿಗಳಾಗಿದ್ದ ಜಯಲಲಿತಾ, ಮಾಯಾವತಿ, ಹೀಗೆ ಅನೇಕರು ತಾವು ಯಾರಿಗೂ ಕಮ್ಮಿನಂತ ಸಾಧನೆ ಮಾಡಿ ತೋರಿಸಿದ್ದಾರೆ. ಆದರೂ ಸಹ ನಮ್ಮ ದೇಶ